ಅನಿರ್ದಿಷ್ಟಾವಧಿ ಧರಣಿಯ ವೇದಿಕೆಯ ಮೇಲೆ ಮಾತನಾಡಿದ ಮುನಿರಾಜು, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದರು. ನೀವು ನಾಮರ್ಧಾನ, ನಾವು ನಾಮರ್ಧಾನ ಎಂದು ಪ್ರಶ್ನಿಸುವ ಮೂಲಕ ಶಾಸಕನ ಹೇಳಿಕೆಗೆ ತಿರುಗೇಟು ನೀಡಿದರು. ಧರಣಿ ಸ್ಥಳದಲ್ಲಿ ಬ್ಯಾನರ್ ಹಾಕಿರುವ ವಿಚಾರಕ್ಕೂ ಮುನಿರಾಜು ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಫೋಟೋ ಹಾಕಿಕೊಂಡು ಬ್ಯಾನರ್ ಹಾಕಿದ್ದೀರಿ ಎಂದು ಆರೋಪಿಸಲಾಗುತ್ತಿದೆ. ಆದರೆ ಧರಣಿಯ ಉದ್ದೇಶ ಹಾಗೂ ಹೋರಾಟದ ವಿಚಾರಗಳ ಬಗ್ಗೆ ಮಾತನಾಡಬೇಕೇ ಹೊರತು ವೈಯಕ್ತಿಕವಾಗಿ ಟೀಕೆ ಮಾಡುವುದು ಸರಿಯಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜಯರಾಮ್ ಅವರಿದ್ದಾರೆ, ಅವರು MLA ಆಗಿದ್ದಾರೆ, ಧರ್ಮಾಧಿಕಾರಿಗಳವರು ಎಲ್ಲಾ ಜನಾಂಗನ ತೋರಿಸ್ಕೊತಾರ. ಅವರು ಅದ್ರ ಜೊತೆ ರಕ್ಷಾರಾಮಯ್ಯ ಕೂಡ ಮನೆ ನಿಂತ್ಕೊಂಡಿದ್ದಾರೆ. ನಾನು ಮಾತಾಡ್ತಾನ ಸಂಪಂಗಿ ಅವರು ಕೂಡ ನಾನು ಮಾತಾಡ್ತಾರೆ. ಅವರು MLA ಆಗಿದ್ರು. CR ಮನೋಹರ್ ಅವರು MLC ಆಗಿದ್ರು. ಈ ಭಾಗದಲ್ಲಿ ಮನೋಹರ್ ತಹಸೀಲ್ದಾರ್ ಅವರಾಗಿದ್ರು. ಅನೇಕ ಜನ ಬಲ್ಜಿಗರು ಕೂಡ ಅನೇಕ ಅರವಿಂದ್ ದೇವರಾಜ್ ಅವರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಆಗಿದ್ದಾರೆ. ಅವ್ರ ಕೆಳಗಳು ಒಂದ್ಸಲಿ ನುಗ್ಗಿಬಿಟ್ಟು ಬಂದ್ಬಿಡೋದು. ನೀವು ಅವ್ರು ಯಾವತ್ತನ ಮಾತಾಡಿದ್ರ ನಿಮ್ಗೆ ಈ ರೀತಿ ಹೇಳಿಕೆಗಳು ಕೊಡೋದು ಬಿಟ್ಬಿಟ್ಟು ಮೊನ್ನೆ ತಾನೇ ಕೆರದಲ್ಲಿ ಹೊಡ್ಸ್ಕೊಂಡಿದ್ಯಾ ಜನರ ಕೈಯಲ್ಲಿ ಕುಮಾರಸ್ವಾಮಿ ಮಾತಾಡ್ಬೋದು. ನಿಜ ತಾನೆ? ಮೊನ್ನೆ ತಾನೆ, ಜಾಸ್ತಿ ದಿನನೂ ಆಗಿಲ್ಲ. ಮತ್ತೆ ತಿರ್ಗ ಒಟ್ಟೆ ಏನ್ ಹೇಳಿಕೆ ಬಂದಾಗ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದು ಅಂತನ? ನಿಮ್ಮ ಮನೇಲಿ ಏನಾದ್ರು ಹಸುಗಳು ಮೇಸವ್ರ ನಾವು? ಇಲ್ಲ ನಿಮ್ಮ ಮನೇಲಿ ಏನಾದ್ರು ಕುಡಿಗಳು ಮೇಯಿಸ್ತೀವ? ನಿಮ್ಮ ಮನೇಲಿ ಏನಾದ್ರು ಒಂದು ಊಟಕ್ಕೆ ಏನಾದ್ರು ಬರ್ತೀವ ನಾವು? ನಾಮರ್ಧಗಳು ಅನ್ನಕ್ಕೆ ನಿನಗೆ ಬಿ ಫಾರಂ ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವರೇ ಅನ್ಕೊಂತಾರೆ ಎಂತವನಿಗಪ್ಪ ಕೊಟ್ಟಿದ್ದೀವಿ ಅಂತ. ಇನ್ನೂ ಒಂದು ಭಾಷೆ ಅಂತಾರೆ, ಎಂತ ನನ್ನ ಮಗನು ಕೊಟ್ಟಿದ್ದೀವಿ ಅಂತ ಕೂಡ ಅವರೇ ನನ್ನ ಜೊತೆ ಎಷ್ಟೋ ಸಲ ಹೇಳಿದ್ರು. ನೀವು ಅರ್ಥ ಮಾಡ್ಕೋಬೇಕು. ನೀನು ನಾಮರ್ಧನ, ನಾವು ನಾಮರ್ಧನ. ಇವತ್ತು ಬ್ಯಾನರ್ಗಳು ಕಟ್ಸಿದ್ಯಲ್ಲ ನೀನು, ಇವತ್ತು ಏನ್ ಮಾಡ್ತಾ ಇದೀಯ? ನಿಮ್ಗೆ ಫೋಟೋ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಬರ್ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಸುತ್ಕೊಂಡು ಕೆಲಸ ಮಾಡಿಕೊಂಡು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಳ್ಳೆ ಆರೋಗ್ಯ ಸಚಿವರಾಗಿ ಅವ್ರು ಆ ಕಡೆ ಗಮನ ಕೊಟ್ಟು ಅನೇಕ ಯೋಜನೆಗಳನ್ನು ತಂದು ಈ ಕಡೆ ಮೆಡಿಕಲ್ ಹಾಸ್ಪಿಟ್ಲು, ಡೈರಿ ಮಾರ್ಕೆಟ್, ಅನೇಕ ಯೋಜನೆಗಳ ಕೆರೆಗಳಿಗೆ ನೀರು ತಂದು ನೀನ್ ಆ ಕೆರೆ ನೀರು ಬಿಟ್ಟಿರೋದನ್ನ ನೀನ ಫಿಲ್ಟರ್ ಮಾಡೋಣ. ನೀನ್ ಹೋಗ್ತಾ ನೋಡೋಣ. DC ಆಫೀಸ್ ಇದನ್ನೆಲ್ಲ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥ ನಮ್ ಸುಧಾಕರ್ ಅಣ್ಣವರು ಏನೋ ಯಾಮಾರಿದ್ರು, ಸ್ವಲ್ಪ ಯಾಮಾರದಕ್ಕೆ ನೀನು ಉಳಕ್ ಶಾಸಕನಾಗ್ಬಿಟ್ಟದೆ ಅಷ್ಟೇ. ಇನ್ನೇನು ಲಾಟ್ರಿ ನೇನಿಲ್ಲ, ಕಷ್ಟಪಟ್ಟಿದ್ದಿಲ್ಲ, ಗುದ್ಲಿ ತೆಗೆದುಕೊಂಡು ಆಗ್ತಿದ್ದಿಲ್ಲ, ಏನು ಇಲ್ಲ. ನೀನು ಮುಂದಕ್ಕೆ ಗೊತ್ತಾಗುತ್ತಣ್ಣ ನಿನಗೆ. ನೀನು ಮಾನ ಮರ್ಯಾದೆ ಇದ್ರೆ ಬೇರೆ ಅವ್ರನ್ನ ಮಾತಾಡೋದ್ ಬಿಟ್ಬಿಡು, ಕೆಲಸ ಮಾಡು. ಮಕ್ಕಳಿಗೆ ಡಿಗ್ರಿ ಮಾಡಿಸ್ತೀನಿ ಅನ್ನೋದು, ಅವ್ರು ಡಾಕ್ಟರ್ ಮಾಡಿಸ್ತೀನಿ ಅನ್ನೋದು, ಅವ್ರ ಇಂಜಿನಿಯರ್ಗಳು ಮಾಡಿಸ್ತೀನಿ, ಪುಕ್ಷಾಟೆ ಮಾಡಿಸ್ತೀನಿ ನೀನು, ಅವ್ರಿಗೆ IAS ಮಾಡಿಸ್ತೀನಿ ಅನ್ನೋದು, ಇವೆಲ್ಲ ಮಾಡಿಸಿದ್ದೆ ನೀನು. ಇಂಥ ಮಾತುಗಳಾಡ್ತೀಯಲ್ಲ ನೀನು, ಏನ್ ಸಂಸಾರ ಮಾತುಗಳು, ಸೊಂಟದ ಕೆಳಗೆ ಮಾತುಗಳು ನಮಗೂ ಬರುತ್ತಣ್ಣ, ನಮಗೂ ಬರುತ್ತೆ. ನಾವು ಅಲ್ಲಿಂದ ಬಂದಿರ್ತಕ್ಕಂಥ ನಾವು ಬಡವ್ರ ಮಕ್ಕಳು, ನೀನು ಒಬ್ಬನೇ ಅಲ್ಲ. ಇದನ್ನೆಲ್ಲ ತಿಳ್ಕೊಂಡು ಮಾತಾಡು. ಜೊತೆಗೂ ಇನ್ನೊಬ್ಬರು ಶಾಸಕರಿದ್ದಾರೆ ನಮ್ಮ ಭಾಗದಲ್ಲಿ. ಒಟ್ಟಿನಲ್ಲಿ ಧರಣಿ ವೇದಿಕೆಯಿಂದ ಬಿಜೆಪಿ ಮುಖಂಡ ಮುನಿರಾಜು ನೀಡಿರುವ ತಿರುಗೇಟು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧದ ರಾಜಕೀಯ ವಾಗ್ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಸ್ವರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.